ಈಗ ಸಮಾಧಾನ ಮಾಡೋದಲ್ಲ. ಅದು ಏನು ಅಂದರೆ ನೀ ಮಾತಾಡಬೇಡ ಅಂತ. ಅಲ್ಲ ಅದು ಏನು ಅಂತ ನಾನು ಹೇಳಿದ್ದಲ್ವ ಮಾತಾಡಬಾರ್ದು ಅಂತ. ಅಷ್ಟೊತ್ತಿಗೆ ನಾವು ಸುಮ್ಮನಾಗೋದು ಒಳಿತು. ಅದನ್ನು ಮತ್ತೆ ಬೆಳೆಸ್ತಾ ಹೋದರೆ ನಾವೇ ಅದರ ತುಪ್ಪ ಹಾಕಿ ಇನ್ನಷ್ಟು ಗಬ್ಬೆಬ್ಬಿಸಿದಾಗ ಆಗುತ್ತೆ. ಆದ್ದರಿಂದ ಆ ವಿಷಯದಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ಕೋಪಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕಾದದ್ದು ಮುಖ್ಯ. ಆದ್ದರಿಂದಾಗಿ ಈಗ ಅವನು ಬೈದರೆ ಬೈಸ್ಕೋರ ಸುಗ್ರೀವ, ಬೈಸ್ಕೋಬೇಕೀಗ. ಅದು ಅದೇ ನಮಗೆ ಲಾಭ. ಯಾಕೆಂದರೆ ಅಷ್ಟೇ ಬೈಗುಳದೆಲ್ಲ ಮುಗಿದು ಹೋಗುತ್ತದು. ಅಕಸ್ಮಾತ್ ನಾವು ಅದನ್ನು ಸರಿ ಹ್ಯಾಂಡ್ಲ್ ಮಾಡಲಿಲ್ಲ ಅಂದರೆ ಅದು ಬೆಂಕಿಯಾಗಿ ಸುಟ್ಟು ಬಿಡುತ್ತೆ. ಈಗ ಬೈಸ್ಕೊಳ್ಳೋದು ಸುಖನೋ, ಅದನ್ನು ತಡಿಲಿಕ್ಕೆ ಹೋಗಿ ಬೆಂಕಿಗೆ ಬಾಲ ಸುಟ್ಕೊಳ್ಳೋದು ಸುಲಭನೋ, ಒಳ್ಳೆಯದು. ಯೋಚನೆ ಮಾಡು. ಕೃತಾಪರಾಧಸ್ಯ ಹಿತೆ, ನೀನು ಅಪರಾಧ ಮಾಡಿದ್ದಿ. ನಾಣ್ಯತ್ ಪಶ್ಯಾಮ್ಯಹಂ ಕ್ಷಮಂ, ಇದೊಂದೇ ನಿನಗೆ ದಾರಿ. ತಲೆ ತಗ್ಗಿಸಿ ಬೈಸ್ಕೊಂಡದ್ದನ್ನೆಲ್ಲ ಬೈಸ್ಕೊಂಡು, ಇಲ್ಲ ರಾಮ ನಾನು ಮಾಡ್ತೇನೆ, ನನ್ನ ತಪ್ಪಾಗಿದೆ, ನಾನು ಇದಕ್ಕೋಸ್ಕರ ಸಿದ್ಧನಿದ್ದೇನೆ, ನನ್ನಿಂದ ದೊಡ್ಡ ಅಪರಾಧವೇ ಆಗಿದೆ, ನೀನು ಏನು ಶಿಕ್ಷೆ ಕೊಟ್ಟರು ನಾನು ತಯಾರು ಅಂತ ತಲೆ ತಗ್ಗಿಸಿ ನಿಂತ್ಕೊ. ದೊಡ್ಡವರು ಕರಗಿಬಿಡ್ತಾರೆ. ಕರಗಿಬಿಡುವಂಥ ಸ್ಥಿತಿ ದೊಡ್ಡವರಿಗೆ ಶರಣಾಗತ ಅಂತ ಅಂದ ತಕ್ಷಣವೇ ಎಲ್ಲ ಕರಗಿಬಿಡ್ತಾರೆ. ನೀನು ಅದೊಂದು ನಿನಗಿರುವ ದಾರಿ. ಇದು ಬಿಟ್ಟರೆ ಅವರನ್ನು ಕಳಿಸಿದ್ರೇನು, ಇವರನ್ನು ಕಳಿಸಿದ್ರೇನು, ಹಾಗೆ ಮಾತಾಡಿದ ಇನ್ನು ಯಾವ ಲಾಜಿಕ್ಗಳು ನಡೆಯಲ್ಲ ರಾಮನ ಮುಂದೆ. ಯಾರನ್ನು ಕಳಿಸಿದ್ರು ಅರ್ಥ ಆಗಿಬಿಡುತ್ತೆ ರಾಮಚಂದ್ರನಿಗೆ ಅಥವಾ ಲಕ್ಷ್ಮಣನಿಗೆ. ಅವರನ್ನೇನು ಕಳಿಸಿದ್ದು, ಅವನೇ ಬರಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಆಜ್ಞೆಯನ್ನು ತಪ್ಪಿಸ್ಲಿಕ್ಕಾಗತ್ತಾ? ನೀನೇ ಹೋಗಬೇಕು, ಮತ್ತು ನೀನೇ ಇಟ್ಟು ತಿನ್ನಬೇಕು. ಅದರ ಬದಲು ಏನೋ ಟ್ರಿಕ್ ಮಾಡಲಿಕ್ಕೆ ಹೋಗಿ ಕಿರಿಕಿರಿ ಮಾಡಿಕೊಂಡು ಅವ್ಯವಸ್ಥೆ ಮಾಡಬೇಡ. ಹೋಗು, ಬೈಸ್ಕೊಂಡು ಬಾ, ಸಮಾಧಾನ ಆಗುತ್ತೆ.